ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಶಾಲು ರಘು ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಮೈದಾ ಸಕ್ಕರೆ ಏನನ್ನ ಯೂಸ್ ಮಾಡದೆ ಒಂದು ಹೆಲ್ತಿ ಆದಂತಹ ಸ್ನಾಕ್ಸ್ ಅನ್ನ ಹೇಳ್ಕೊಡ್ತೀನಿ. ಇದನ್ನ ಚಿಕ್ಕವರಿಂದ ದೊಡ್ಡವರವರೆಗೂ ಸಹ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಒಮ್ಮೆ ನೀವು ಮಾಡಿಟ್ಕೊಂಡು ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಸಂಜೆ ಟೈಮ್ ಟೀ ಜೊತೆಗೂ ಸಹ ಎಂಜಾಯ್ ಮಾಡಬಹುದು. ನೀವು ಬನ್ನಿ ನೋಡೋಣ ಯಾವ ರೀತಿಯಾಗಿ ಅಂತ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಮೊದಲಿಗೆ ಒಂದು ಪ್ಲೇಟ್ ಅಥವಾ ಬೇಸನ್ ನಲ್ಲಿ 1/4 ಕಪ್ ಅಷ್ಟು ಚಿರೋಟಿ ರವೆಯನ್ನ ಹಾಕೊಂತಾ ಇದ್ದೀನಿ. ಹಾಗೆ 1/4 ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕೊಂತಾ ಇದ್ದೀನಿ. ಒಂದು ಚಿಟಕಿ ಉಪ್ಪನ್ನ ಹಾಕ್ತಾ ಇದ್ದೀನಿ. ಯಾವುದೇ ಸ್ವೀಟ್ಗಾದ್ರೂ ಉಪ್ಪನ್ನ ಹಾಕೋದ್ರಿಂದ ಸ್ವೀಟಿನ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತಾರೆ. ನಂತರ ಈಗ ಒಂದು ಕಡಾಯಿಯಲ್ಲಿ 3 ರಿಂದ 4 ಸ್ಪೂನ್ ಅಷ್ಟು ತುಪ್ಪವನ್ನ ಹಾಕೊಂತಾ ಇದ್ದೀನಿ. ಈಗ ಅದನ್ನ ಕರಗಿಸ್ಕೊಂತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗೋಕೆ ಬಿಡೋಣ. ಈಗ ಒಮ್ಮೆ ಹಿಟ್ಟು ರವೆಯನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕಾಯಿಸ್ಕೊಂಡಿರುವಂತಹ ತುಪ್ಪವನ್ನ ಇದರಲ್ಲಿ ಹಾಕೋತಾ ಇದ್ದೀನಿ. ತುಪ್ಪವನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಹಿಟ್ಟಿಗೂ ಸಹ ಅದು ತುಪ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮತ್ತೊಂದು ಪಾತ್ರೆಯಲ್ಲಿ ಅರ್ಧ ಕಪ್ ಅಷ್ಟು ನೀರನ್ನ ಹಾಕಿ 1/4 ಕಪ್ ಅಷ್ಟು ಬೆಲ್ಲವನ್ನ ಹಾಕೋಬೇಕಾಗುತ್ತೆ. ಸ್ಟವ್ ಅನ್ನ ಆಫ್ ಮಾಡಿ ಇದಕ್ಕೆ ನಾನು ಬೆಲ್ಲವನ್ನ ಹಾಕ್ತಾ ಇದ್ದೀನಿ. ಈಗ ಆ ಬಿಸಿ ನೀರಲ್ಲೇನೆ ಬೆಲ್ಲ ಎಲ್ಲ ಪೂರ್ತಿಯಾಗಿ ಕರಗುತ್ತೆ. ನೀವು ಚೆನ್ನಾಗಿ ಪೌಡರ್ ಮಾಡಿ ಬೆಲ್ಲವನ್ನ ಹಾಕಿದ್ರೆ ಬೇಗನೆ ಕರಗೋಗ್ಬಿಡುತ್ತೆ. ನೋಡ್ತಾ ಇರಬಹುದು, ಈ ರೀತಿಯಾಗಿ ಉಂಡೆ ಕಟ್ಟಕ್ ಬರಬೇಕು. ಆಗ ನಿಮ್ಗೆ ಪರ್ಫೆಕ್ಟ್ ಆಗಿದೆ ತುಪ್ಪ ಎಲ್ಲ ಹಾಕಿರೋದು ಅಂತ. ಈಗ ಬೆಲ್ಲ ಎಲ್ಲ ಪೂರ್ತಿಯಾಗಿ ಕರಗಿದೆ. ಮತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಈಗ ಸ್ವಲ್ಪ ಬೆಲ್ಲದ ಪಾಕ ಇರುತ್ತಲ್ಲ ಅದನ್ನ ಹಾಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಒಂದೇ ಸರಿ ತುಂಬಾ ಬೆಲ್ಲದ ನೀರನ್ನ ಹಾಕಕ್ ಹೋಗ್ಬೇಡಿ. ಇಲ್ಲಿ ನಾನೇನು ಬೆಲ್ಲ ಪಾಕ ಏನು ಮಾಡ್ಕೊಂಡಿಲ್ಲ, ಜಸ್ಟ್ ಬೆಲ್ಲವನ್ನ ನೀರಿನಲ್ಲಿ ಕರಗಿಸ್ಕೊಂಡಿದ್ದೀನಿ. ಮತ್ತೆ ನಿಮ್ಗೆ ಏನಾದ್ರೂ ಗಲೀಜಿದ್ರು ಸಹ ತಳದಲ್ಲಿ ಕೂತಿರುತ್ತೆ, ಏನು ಟೆನ್ಷನ್ ತಗೋಬೇಡಿ, ಆರಾಮಾಗಿ ಕಲಿಸ್ಕೋಬಹುದು. ಮತ್ತೆ ತುಂಬಾ ಗಟ್ಟಿಯಾಗಿ ಕಲಿಸ್ಕೊಬೇಡಿ, ತುಂಬಾ ನೀರಾಗಿ ಕಲಿಸ್ಕೊಬೇಡಿ. ಇದನ್ನ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಳ್ಳಿ, ಯಾಕೆಂದ್ರೆ ರವೆ ಹಾಕಿರೋದ್ರಿಂದ ಮತ್ತೆ ಅದು ಗಟ್ಟಿ ಆಗೋಗ್ಬಿಡುತ್ತೆ. ನಿಮ್ಗೆ ಜಾಸ್ತಿ ಸ್ವೀಟ್ ಬೇಕಾದ್ರೆ ಸ್ವಲ್ಪ ನೀರಿನ ಪ್ರಮಾಣ ಕಮ್ಮಿ ಹಾಕೊಂಡು ಸ್ವಲ್ಪ ಬೆಲ್ಲದ ಪ್ರಮಾಣವನ್ನ ಜಾಸ್ತಿ ಹಾಕೋಬಹುದು. ಈಗ 10 ನಿಮಿಷ ಆದ್ಮೇಲೆ ಈ ರೀತಿಯಾಗಿ ಮೀಡಿಯಂ ಸೈಜ್ ಆಗಿ ಉಂಡೆಗಳನ್ನ ತಗೊಂಡು ಚಪಾತಿ ಹಿಟ್ಟನ್ನೆಲ್ಲ ಯಾವ ರೀತಿಯಾಗಿ ಹೊಸ್ಕೊಂತೀರಲ್ಲ ಅದೇ ರೀತಿಯಾಗಿ ಲಟ್ಟಿಸ್ಕೋಬೇಕಾಗುತ್ತೆ. ಮತ್ತೆ ತುಂಬಾ ತೆಳ್ಳಗೆ ಲಟ್ಟಿಸ್ಕೋಬಾರ್ದು. ಇದನ್ನ ಇಷ್ಟು ದಪ್ಪ ಇದ್ರೆ ಸಾಕು. ಈಗ ಇದನ್ನ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ಇದನ್ನ ಕಟ್ ಮಾಡ್ಕೋಬಹುದು. ನಿಮ್ಗೆ ಸ್ಕ್ವೇರ್ ಶೇಪ್ ಬೇಕಂದ್ರೆ ಸ್ಕ್ವೇರ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಗೆ ಡೈಮಂಡ್ ಶೇಪ್ ಬೇಕಂದ್ರೆ ಡೈಮಂಡ್ ಶೇಪ್ ಅಲ್ಲಿ ಕಟ್ ಮಾಡ್ಕೋಬಹುದು. ಟ್ರಯಾಂಗಲ್ ಶೇಪ್ ಬೇಕಂದ್ರೆ ಟ್ರಯಾಂಗಲ್ ಶೇಪ್ ಅಲ್ಲೂ ಸಹ ಕಟ್ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು, ಒಂದು ಸಹ ಅಂಟ್ಕೊಂತಾ ಇಲ್ಲ ಕೆಳಗಡೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಣ್ಣೆಯನ್ನ ಮೊದಲೇ ಕಾಯಕ್ಕಿದೆ. ಚೆನ್ನಾಗಿ ಕಾದ ನಂತರ ಮೀಡಿಯಂ ಉರಿಯಲ್ಲಿ ಎಣ್ಣೆಯನ್ನ ಇಟ್ಕೊಂಡು ಒಂದೊಂದೇ ಈ ರೀತಿಯಾಗಿ ಶಂಕರ ಪುಳಿಗಳನ್ನ ಹಾಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಎರಡು ಕಡೆನೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಾವು ಮೈದಾದಲ್ಲೆಲ್ಲ ಮಾಡಿದ್ರೆ ಅದು ಹರಿಯುತ್ತೀನಿ ಅಂತಾನೆ ಹೇಳ್ಬೋದು. ಮಕ್ಕಳು ಕೊಟ್ರು ಸುಮ್ಮನೆ ವೇಸ್ಟ್ ಅದು. ಈ ರೀತಿಯಾಗಿ ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ನಿಮ್ಗೂ ಸಹ ಅಷ್ಟೇ ಲೈಕ್ ಆಗುತ್ತೆ. ಟೀ ಜೊತೆ ತಿಂತಾ ಇದ್ರೆ ಇನ್ನೂ ತಿನ್ನೋಣ ಅನ್ನೋ ತರ ಫೀಲ್ ಆಗ್ತಾ ಇರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ನಿಮಗೆ ಖಾರ ಬೇಕಂದ್ರೆ ಇದರಲ್ಲಿ ಸ್ವಲ್ಪ ಖಾರದ ಪುಡಿಯನ್ನು ಹಾಕೊಂಡು ಸಹ ಮಾಡ್ಕೋಬಹುದು. ಇದೇ ರೀತಿಯಾಗಿ ಮತ್ತೆ ಎಲ್ಲ ಶಂಕರ ಪೋಳಿಗಳನ್ನು ಸಹ ಲಟ್ಟಿಸ್ಕೊತಾ ಇದ್ದೀನಿ. ನಾವು ಮೊದಲೇ ಹೇಳಿದಾಗೆ ತುಂಬಾ ತೆಳ್ಳಗೆ ಲಟ್ಟಿಸ್ಕೊಳಕ್ ಹೋಗ್ಬೇಡಿ. ಇನ್ನು ನಮ್ಮ ಚಾನೆಲ್ ಅನ್ನ ಯಾರೇ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ. ಮತ್ತೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಎಲ್ಲಾ ವಿಡಿಯೋಗಳಿಗೂ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡಿ. ನೋಡಿ, ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ತಣ್ಣಗಾದ್ಮೇಲೆ ನಿಮಗೆ ಕ್ರಿಸ್ಪಿ ಆಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟ್ ಸಹ ಅಷ್ಟೇ ಅದ್ಭುತವಾಗಿರುತ್ತೆ.
ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.